ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರುತಿ. ನಾನು ಬಂದಿದ್ದೀನಿ ಭಾರತ್ ಫ್ಯಾನ್ಸಿ ಸ್ಟೋರ್ಗೆ. ಸೊ ನೀವೆಲ್ಲ ಸುಮಾರು ಜನ ಕೇಳ್ತಾ ಇದ್ರಿ ಈ ಒಂದು ಟೈಲರಿಂಗ್ ರಿಲೇಟೆಡ್ ಆಗಿರುವಂಥ ಐಟಮ್ಸ್. ಸೊ ಬೀಡ್ಸ್ ಆಗಿರ್ಬೋದು, ಬಟನ್ಸ್ಗಳ ಆಗಿರ್ಬೋದು, ಅಥವಾ ಲೇಸ್ ಆಗಿರ್ಬೋದು, ಸ್ಟೋನ್ಸ್ ಆಗಿರ್ಬೋದು, ಮತ್ತು ಎಂಬ್ರಾಯ್ಡ್ರಿ ರಿಲೇಟೆಡ್ ಒಂದು ಜರಿ ಥ್ರೆಡ್ಸ್ಗಳಾಗಿರ್ಬೋದು. ಸೊ ಹೀಗೆ ಹಲವಾರು ಎ ಟು ಝೆಡ್ ಸಿಗೋವಂಥ ಒಂದು ಹೋಲ್ಸೇಲ್ ಶಾಪಿಗೆ ಬಂದಿದ್ದೀನಿ. ಇದು ಕುಂಬಾರ್ಪೇಟ್ನಲ್ಲಿರುವಂಥ ಭಾರತ್ ಫ್ಯಾನ್ಸಿ ಸ್ಟೋರ್ ಅಂತ. ಸೊ ಇದು ಹೋಲ್ಸೇಲ್ ಒಂದು ಶಾಪ್ ಸ್ನೇಹಿತರೆ. ಇಲ್ಲಿ ನಿಮಗೆ ಪ್ರತಿಯೊಂದು ಸಿಗುತ್ತೆ. ಮತ್ತು ಬ್ಯಾಂಗ್ಳೂರ್ ಅಷ್ಟೇ ಅಲ್ಲದೆ ಹೊರಗಡೆಯಿಂದ ಕೂಡ ಇಲ್ಲಿ ಆರ್ಡರ್ ಮಾಡಿ ತರಿಸ್ಕೊಳ್ತಾರೆ. ತುಂಬ ದೊಡ್ಡ ಶಾಪ್ ಮತ್ತು ಪ್ರತಿಯೊಂದು ಸಿಗುತ್ತೆ. ವೆರಿ ರೀಸನೇಬಲ್ ಪ್ರೈಸ್. ಈಗ ದೊಡ್ಡ ಒಂದು ಏನಂತ ಅಂದರೆ ಗಾರ್ಮೆಂಟ್ಸ್ಗಳಾಗಿರ್ಬೋದು, ಅಥವಾ ಬೇರೆ ಒಂದು ಫ್ಯಾಕ್ಟ್ರಿಗಳು ನಡೆಸ್ತಾ ಇರ್ತಾರಲ್ಲ ಈ ಗಾರ್ಮೆಂಟ್ಸ್ ರಿಲೇಟೆಡ್. ಸೊ ಅವರೆಲ್ಲ ಆಲ್ಮೋಸ್ಟ್ ಎಷ್ಟೊಂದು ಜನ ಇಲ್ಲೇ ಬಂದು ತೊಗೊಳ್ತಾರೆ ಸ್ನೇಹಿತರೆ. ಇಲ್ಲಿ ಏನೇನೆಲ್ಲ ಒಂದು ಪ್ರಾಡಕ್ಟ್ ಸಿಗುತ್ತೆ ಅಂತ ನಾನು ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀನಿ, ಮತ್ತು ಪ್ರಾಡಕ್ಟ್ಸ್ ಕೂಡ ತೋರಿಸ್ತೀನಿ. ಇನ್ ಕೇಸ್ ನೀವೇನಾದರೂ ಹೊರಗಡೆ ಬೇರೆ ಊರಲ್ಲಿದ್ದೀರಾ, ಔಟ್ ಆಫ್ ಬ್ಯಾಂಗ್ಳೂರ್ ಇದ್ದೀರಾ ಅಂದರೆ ಅವರು ಕೊರಿಯರ್ ಕೂಡ ಮಾಡ್ತಾರೆ, ನಿಮಗೆ ಪಾರ್ಸೆಲ್ ಕಳಿಸ್ಕೊಡ್ತಾರೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಅವರ ಒಂದು ಫೋನ್ ನಂಬರ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ಅಡ್ರೆಸ್ ನೀವೇನಾದರೂ ಇಲ್ಲಿಗೆ ಬಂದೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಎಲ್ಲ ಒಂದು ಅಡ್ರೆಸ್ ಡೀಟೇಲ್ಸ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಬನ್ನಿ ಸ್ನೇಹಿತರೆ, ಆಗಿದ್ದರೆ ಏನೆಲ್ಲ ಒಂದು ಐಟಮ್ ಸಿಗುತ್ತೆ ಅಂತ. ಸೊ ನಾನಂತೂ ವೆರಿ ಕ್ಯೂರಿಯಸ್ ಆಗಿದ್ದೀನಿ, ಬಿಕಾಸ್ ಈ ಶಾಪ್ ಅಷ್ಟು ದೊಡ್ಡದಾಗಿದೆ. ತುಂಬ ಐಟಮ್ಸ್ ಇದೆ, ಬಲ್ಕಲ್ಲಿ ಎಲ್ಲ ಇದೆ. ಸೊ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಐ ಹೋಪ್ ನಿಮಗೆ ಇವತ್ತಿನ ಒಂದು ವಿಡಿಯೋ ನಿಜವಾಗ್ಲೂ ಇಷ್ಟ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಫಸ್ಟು ನಿಮಗೆ ತೋರಿಸ್ತಾ ಇರೋ ಅಂಥದ್ದು ಹೋಲ್ಸೇಲ್ ಒಂದು ಶಾಪ್ನಲ್ಲಿ. ಇವ್ರದ್ದೇ ರಿಟೇಲ್ ಕೂಡ ಇದೆ, ಅದನ್ನು ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಸ್ಟೋನ್ಸ್ ಅಂದರೆ ಸ್ಯಾರಿಗೆ ಮತ್ತು ಬ್ಲೌಸಸ್ಗಳಿಗೆ ಎಲ್ಲ ಬೇಕಾಗಿರುವಂಥ ಈ ಸ್ಟೋನ್ ವರ್ಕ್ ಮಾಡೋವಂಥವರೆಲ್ಲ ಸೊ ಇದನ್ನು ತಗೊಳ್ಬೋದು. ಸರ್ ಇದರಲ್ಲಿ ಕಲರ್ಸು ಎಲ್ಲ ಕಲರ್ಸು ಸಿಗುತ್ತಾ? ಒಂದು ತೆಗ್ ತೋರಿಸ್ತೀರಾ ಯಾವ ಥರ ಇರುತ್ತೆ ಸ್ಟೋನ್ಸ್ ಅಂತ? ಓಕೆ. ಸೊ ಇದರಲ್ಲಿ ದೊಡ್ಡ ಸೈಜು, ಚಿಕ್ಕ ಸೈಜು, ಬೇರೆ ಶೇಪ್ಸು ಎಲ್ಲ ಸಿಗುತ್ತೆ. ಓಕೆ. ಹಾಂ. ಸೊ ಇದು ಎಷ್ಟು ಪ್ಯಾಕ್ ಇರುತ್ತೆ ಸರ್ ಮಿನಿಮಮ್ ಇಲ್ಲಿ ಹೋಲ್ಸೇಲ್ ಅಲ್ಲಿ ಅಂದರೆ? 450 grams, 500 grams, half kg approximately one packet. ಓಕೆ, ಅರ್ಧ ಕೆಜಿ 1 kg ಪ್ಯಾಕ್ಸ್ ಎಲ್ಲ ಇರುತ್ತೆ. ಅದಕ್ಕಿಂತ ಕಡಿಮೆ ಬೇಕಾದ್ರೆ ರಿಟೇಲ್ ಶಾಪ್ ನಲ್ಲಿ ತಗೊಳ್ಬೇಕು. ಓಕೆ. ಸೊ ಇದೆಲ್ಲ ಸ್ನೇಹಿತರೆ ಹಾಫ್ ಕೆಜಿ ಮತ್ತೆ 1 kg ಅವರು ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಈ ತರ ಸ್ಟೋನ್ಸ್ ಎಲ್ಲ. ಸೊ ನೀವು ನೋಡ್ತಾ ಇರ್ಬೋದು, ಆಗ್ಲೇ ರೌಂಡ್ ಶೇಪ್ ಅಲ್ಲಿ ತೋರಿಸಿ, ಇದು ಸ್ವಲ್ಪ ಲೀಫ್ ಡಿಸೈನ್ ಅಲ್ಲಿ ಇರುವಂತದ್ದು ಕೋನ್ ಶೇಪು. ಇದರಲ್ಲಿ ಬೇರೆ ಬೇರೆ ಒಂದು ಶೇಪ್ಸ್ ಅಲ್ಲಿ ನೀವು ನೋಡ್ಬೋದು. ಓಕೆ. ಸೊ ಇದು ಶೇಪ್ಸ್ ಒಂದೊಂದು ಪ್ರೈಸ್ ಆಗತ್ತಾ ಹೇಗೆ ಏನು ಅಂತ? ಇದು ಎಲ್ಲ ಶೇಪ್ ಮೇಲೆ ಇರುತ್ತೆ. ಎಲ್ಲ ಶೇಪ್ ಮೇಲೆ ಎಲ್ಲಾದು ಪ್ಯಾಕಿಂಗ್ ಬೇರೆ ಬೇರೆ ಬರುತ್ತೆ. ಇವಾಗ ರೌಂಡ್ ಅಂದ್ರೆ 450 grams 500 grams ಬರುತ್ತೆ, ಇದು 700 grams ಬರುತ್ತೆ, ಕೊನೆ ಐಟಮ್ 900 grams ಬರುತ್ತೆ. ಸೊ ಅದು ಪ್ಯಾಕಿಂಗ್ ಮೇಲೆ ಡಿಪೆಂಡ್ ಇರುತ್ತೆ ಅಂಡ್ ಪ್ರೈಸಸ್ ಎಲ್ಲ ಬೇರೆ ಬೇರೆ ಇರುತ್ತೆ. ಓಕೆ ಓಕೆ. ಸೊ ಅಪ್ರಾಕ್ಸಿಮೇಟ್ ಒಂದು ಎಷ್ಟು ಆಗ್ಬೋದು ಈ ತರ ರೌಂಡ್ ಶೇಪ್ ಎಲ್ಲ? ನಾರ್ಮಲ್ ಅಂದ್ರೆ ಇವಾಗ ನೋಡಿ ವೈಟ್ ಯಾವಾಗಲೂ ಕಡಿಮೆ ಇರುತ್ತೆ ಪ್ರೈಸ್. ಕಲರ್ ಎಷ್ಟು ಇರುತ್ತೆ ವೈಟ್ ಅದೆಲ್ಲ? ನಾರ್ಮಲಿ 250 280 300. So it depends on size and design shapes. Okay. ಸೊ ಇದೆಲ್ಲ ಸ್ಟೋನ್ಸ್ ಸ್ನೇಹಿತರೆ. ಇದರಲ್ಲಿ ಅವ್ರು ಆಗ್ಲೇ ಹೇಳ್ದಾಗೆ ಬೇರೆ ಬೇರೆ ಕಲರ್ಸ್ ಮತ್ತೆ ಸೈಜ್ ಶೇಪ್ ನೀವು ನೋಡ್ತಾ ಇರ್ಬೋದು. ಇದು ಬೇರೆ ಶೇಪ್ ಅಲ್ಲಿ ಇದೆ. ಸೊ ಇದು ಬೇರೆ ಡಿಸೈನ್ ಅಲ್ಲಿ ಇದೆ, ಸಿಲ್ವರ್, ಗೋಲ್ಡ್, ಮತ್ತೆ ರೆಡ್, ಗ್ರೀನ್. ಸೊ ಈ ತರದ್ದು ಬೇರೆ ಬೇರೆ ಒಂದು ಶೇಪ್ ಅಲ್ಲಿ. ಇದು ನೋಡಿ ಸ್ವಲ್ಪ ಒಂದು ದೊಡ್ಡ ಶೇಪ್ ನಲ್ಲಿ ಸಿಗುವಂತದ್ದು. ಸೊ ಇದು ಸ್ವಲ್ಪ ದೊಡ್ಡ ಶೇಪ್ ಇದೆ. ಇದು ಅದರಲ್ಲೇ ಅಂದರೆ ಸ್ವಲ್ಪ ಈ ಥರ ಶೇಪಲ್ಲಿ ಸಿಗತ್ತೆ. ಇನ್ನು ರೌಂಡ್ ಶೇಪಲ್ಲಿ ಈ ಥರದ್ರಲ್ಲಿ ರೌಂಡ್ ಶೇಪಲ್ಲಿ ಸಿಗತ್ತೆ. ಸೊ ಎಲ್ಲ ಅವರು ರೆಡಿ ಮಾಡಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಸೊ ನೀವೇನಾದರೂ ಔಟ್ ಆಫ್ ಬ್ಯಾಂಗ್ಳೂರಲ್ಲಿ ಇದ್ರೂ ಕೂಡ ನೀವು ಡೈರೆಕ್ಟಾಗಿ ನೀವು ತರಿಸ್ಕೊಳ್ಬೋದು. ಈ ಥರ ಪ್ಯಾಕಿಂಗ್ ನಿಮಗೆ ಕಳಿಸ್ಕೊಡ್ತಾರೆ ಪಾರ್ಸಲಲ್ಲಿ. ಸೊ ಇದೆಲ್ಲ ಎಂಬ್ರಾಯ್ಡ್ರಿಗೋಸ್ಕರ ಇರೋವಂಥ ಚೈನ್ಸು. ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಬೇರೆ ಬೇರೆ ಒಂದು ಪ್ಯಾಟರ್ನ್ಸ್ ಅಲ್ಲಿ ಸಿಗುತ್ತೆ. ಇದು ಸ್ವಲ್ಪ ಗೋಲ್ಡ್ ಚೈನ್ಸು, ಮತ್ತು ಅದು ಬಿಟ್ಟರೆ ಸ್ವಲ್ಪ ಬೀಡ್ಸು, ಮತ್ತು ಪರ್ಲ್ ಅಲ್ಲಿ. ಸೊ ಪ್ರತಿಯೊಂದು ಈ ಥರ ಸಿಗುತ್ತೆ. ಅದು ಬಿಟ್ಟರೆ ಈ ಥರ ಸ್ಟೋನ್ಸ್ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ. ಇದು ಕೂಡ ಅಷ್ಟೇ ಮಿನಿಮಮ್. ಇದು ಏನ್ ಒಂದು ಸೈಜ್ ಎಷ್ಟು ಇದು ಮೀಟರ್ ಬರುತ್ತೆ? 25 ಮೀಟರ್ ಪ್ಯಾಕಿಂಗ್. ಓಕೆ. 80 meters ದೊಡ್ಡ ಸೈಜ್. ಓಕೆ. 25 ಮೀಟರ್ ಮತ್ತೆ 100. ಸೊ ಈ ತರ ಮೀಟರ್ಸ್ ಅಲ್ಲಿ ಇಂದು ಸಿಗೋವಂಥದ್ದು.
ಸೊ ಅದು ಬಿಟ್ರೆ ಈ ತರ ನೀವು ನೋಡ್ಬೋದು ಬೀಡ್ಸ್ಗಳು, ಅದು ಕೂಡ ಆಂಟಿಕ್ ಬೀಡ್ಸ್. ಓಕೆ, ಆಂಟಿಕ್ ಬೀಡ್ಸ್. ಸೊ ಅದರಲ್ಲೂ ಬೇರೆ ಬೇರೆ ತರ ಅದೆಲ್ಲ ಇದೆ. ಸಮಥಿಂಗ್ ವುಡನ್ ಬೀಡ್ಸ್ ಕೂಡ ಇದೆ ಇಲ್ಲಿ. ಇನ್ನು ನೆಕ್ಸ್ಟು ಇದೆಲ್ಲ ಶೇಪ್ಸ್, ಎಂಬ್ರಾಯ್ಡ್ರಿಗೆ ಬೇಕಾಗಿರುವಂತ ಒಂದು ಮಣಿಗಳು, ಗೋಲ್ಡನ್ ಒಂದು ಶೇಡ್ ನಲ್ಲಿ ಇರುವಂತ ಮಣಿಗಳು. ಸೊ ಅದರಲ್ಲಿ ಬೇರೆ ಬೇರೆ ಶೇಪ್ಸ್ ನಿಮ್ಗೆ ಸಿಗತ್ತೆ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ತುಂಬಾ ದೊಡ್ಡ ಶಾಪ್. ಇಲ್ಲಿ ಇಂಥದ್ದು ಸಿಗೋದಿಲ್ಲ ಈ ತರ ಶೇಪ್ ಅಲ್ಲಿ ಅಂತ ಇಲ್ಲ. ಸೊ ಪ್ರತಿಯೊಂದು ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಅದರಲ್ಲಿ ಸ್ವಲ್ಪ ಕಲರ್ಸ್, ಈಗ ಮಲ್ಟಿ ಕಲರ್ಸ್ ಅಲ್ಲಿ ಇರುವಂತದ್ದು ಇದೆಲ್ಲ. ಇಲ್ಲಿ ಸ್ಯಾಂಪಲ್ಸ್ ಈ ತರ ಬಾಕ್ಸ್ ಅಲ್ಲಿ ಹಾಕಿಟ್ಟಿರ್ತಾರೆ. ನೀವು ಈ ತರದ ಬಾಕ್ಸ್ ಅಲ್ಲಿ ನೀವು ನೋಡಿ ಅವ್ರನ್ನ ಕೇಳಿದ್ರೆ ಅವರು ನಿಮ್ಗೆ ತೆಗೆದು ಕೊಡ್ತಾರೆ. ಸೊ ಇದೆಲ್ಲ ಪರ್ಲ್ಸ್ ಅಲ್ಲಿ ಸ್ವಲ್ಪ ವೈಟ್ ಪರ್ಲ್ಸ್, ಅದಕ್ಕಿಂತ ಸ್ವಲ್ಪ ಹಾಫ್ ವೈಟ್, ಸ್ವಲ್ಪ ಕ್ರೀಮ್ ಕಲರ್. ಸೊ ಬೇರೆ ಬೇರೆ ಕಲರ್ ಶೇಡ್ಸ್. ನೋಡಿ ಇಲ್ಲಿ ಕಲರ್ಸ್ ಕೂಡ ಎಲ್ಲ ಸಿಗುತ್ತೆ. ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಬೀಟ್ ಸೆಕ್ಷನ್ ಮತ್ತೆ ಸ್ಟೋನ್ಸ್ ಇರೋ ಅಂತ ಸೆಕ್ಷನ್ಸ್. ಅದನ್ನ ಬಿಟ್ರೆ ನೀವು ಇಲ್ಲಿ ನೋಡ್ಬೋದು. ಸೊ ಇದೆಲ್ಲ ಝರಿ ಥ್ರೆಡ್ಸ್. ಇದು ಕೂಡ ಅಷ್ಟೇ ಈ ತರ ಸ್ಮಾಲ್ ಸೈಜ್ ಎಲ್ಲ ಇರುತ್ತೆ. ಬಟ್ ನೀವು ಇಲ್ಲಿ ಹೋಲ್ಸೇಲ್ ಅಲ್ಲಿ ತಗೋಬೇಕಂದ್ರೆ ಈ ತರ ಪ್ಯಾಕ್ ಫುಲ್ ತಗೊಳ್ಬೇಕು. 1-2 ಬೇಕಂದ್ರೆ ನಿಮ್ಗೆ ಆಮೇಲೆ ನಾನು ರಿಟೇಲ್ ಶಾಪ್ ನ ತೋರಿಸ್ತೀನಿ, ಅಲ್ಲಿ ನಿಮ್ಗೆ ಸಿಗುತ್ತೆ ರಿಟೇಲ್ ಶಾಪ್ ನಲ್ಲಿ. ಸೊ ಅದರಲ್ಲೂ ಅಷ್ಟೇ ಬೇರೆ ಬೇರೆ ಶೇಡ್ಸ್ ಅಲ್ಲಿ ಸಿಗುತ್ತೆ. ಸ್ವಲ್ಪ ಆಂಟಿಕ್ ಗೋಲ್ಡ್ ಅಲ್ಲಿ, ಮತ್ತೆ ಕಾಪರ್ ಅಲ್ಲಿ, ಸಿಲ್ವರ್ ಅಲ್ಲಿ. ಸೊ ಹೀಗೆ ಸಿಗುತ್ತೆ. ಸೊ ಇಲ್ಲಿ ನೀವು ಕೆಳಗಡೆ ನೋಡ್ಬೋದು, ಅವ್ರು ಇಟ್ಟಿದ್ದಾರೆ ಎಲ್ಲ. ಇದೆಲ್ಲ ಕುಂದನ್ಸ್, ಬೇರೆ ಬೇರೆ ಕಲರ್ಸ್. ಈಗ ಎಲ್ಲ ಒಂಥರ ಟ್ರೆಂಡಿ ಕಲರ್ಸ್, ಇಂಗ್ಲಿಷ್ ಕಲರ್ಸ್ ಅಂತಾರಲ್ಲ, ಅದ್ರಲ್ಲೂ ಕೂಡ ಎಲ್ಲ ಇವಾಗ ಬಂದಿದೆ. ಇದು ಅಷ್ಟೇ ಥ್ರೆಡ್ಸ್ ಅಲ್ಲಿ ಇಲ್ಲಿ ನೀವು ನೋಡ್ಬೋದು. ಇದೆಲ್ಲ ಮಲ್ಟಿ ಕಲರ್ಸ್ ಆ ಥರದ್ದು. ಇದೆಲ್ಲ ರೇಷ್ಮೆ ಸೀರೆಗಳಿಗೆಲ್ಲ ಬಳಸ್ತಾರೆ ಸ್ನೇಹಿತರೆ. ಇದೆಲ್ಲ ಐರನ್ ಒಂದು ಸ್ಟೋನ್ಸ್ ಅಂತ. ಸೊ ಇದನ್ನ ಇಟ್ಬಿಟ್ಟು ಐರನ್ ಮಾಡೋ ಅಂತದ್ದು ಇದೆಲ್ಲ ಸ್ಟೋನ್ಸ್. ಅದ್ರಲ್ಲೂ ಅಷ್ಟೇ ಬೇರೆ ಬೇರೆ ಸೈಜು, ಬೇರೆ ಬೇರೆ ಇದ್ರಲ್ಲಿ ಎಲ್ಲ ಸಿಗತ್ತೆ ನಿಮ್ಗೆ. ನೋಡಿ ಎಷ್ಟು ಬಲ್ಗಲ್ಲಿದೆ ಅಂತ. ಫುಲ್ ದೊಡ್ಡ ಶಾಪ್ ಇದು. ಇದು ಒಂದು ಸೆಕ್ಷನ್. ಇನ್ನು ಮತ್ತೆ ಪಕ್ಕದ ಸೆಕ್ಷನ್ಗೆ ಹೋಗಿ ಇವಾಗ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇದೆಲ್ಲ ಮಿರರ್ ಇರುವಂತ ಸೆಕ್ಷನ್ಸ್. ನೀವು ನೋಡ್ತಾ ಇರ್ಬೋದು ಮಿರರ್ಸ್ ಇದು. ಸೊ ಇದರಲ್ಲೂ ಅಷ್ಟೇ ಬೇರೆ ಬೇರೆ ಸೈಜ್ ಮತ್ತೆ ಶೇಪ್ಸ್ ಅಲ್ಲಿ ಕೂಡ ಸಿಗುತ್ತೆ. ನೀವೇನಾದ್ರೂ ಇಲ್ಲಿಗೆ ಬಂದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೇರೆ ಬೇರೆ ಶೇಪ್ಸ್. ಸೊ ಈ ತರ ಶೇಪ್ಸ್ ನೀವು ಕೇಳಿದ್ರೆ ಅವ್ರು ನಿಮ್ಗೆ ತೆಗೆದು ಕೊಡ್ತಾರೆ. ಓಕೆ, ಓಕೆ. ಇನ್ನು ನೆಕ್ಸ್ಟ್ ಇದೆಲ್ಲ ಸೀಕ್ವೆನ್ಸ್ ಇರೋವಂಥದ್ದು ಅಲ್ವಾ ಸರ್? ಇದೆಲ್ಲ ಸೀಕ್ವೆನ್ಸ್ ಕಲರ್ಸು, ಸೈಜಸ್ಸು. ಹಾಂ, ಇಲ್ಲೂ ಕೂಡ ಹಾಕಿರ್ತಾರೆ. ನಿಮ್ಗೆ ಏನಾದರೂ ಜಾಸ್ತಿ ಬೇಕು ಅಂದರೆ ಇದರಲ್ಲಿ ಸಿಗತ್ತೆ. ಸೊ ನೀವು ನೋಡ್ಬೋದು ಒಳಗಡೆ ಎಲ್ಲ ಒಂಥರ ಸಮುದ್ರ ಅಂತ ಹೇಳ್ಬೋದು, ಅಷ್ಟು ಇರುತ್ತೆ ಇವ್ರ ಹತ್ರ. ನಾನು ಆಗಲೇ ಹೇಳ್ದಾಗೆ ಕುಂಬಾರ್ಪೇಟ್ನಲ್ಲಿ ಆಲ್ಮೋಸ್ಟ್ ಮಾರ್ಕೆಟ್ನಲ್ಲೇ ನಂಬರ್ 1 ಅಂತ ಹೇಳ್ಬೋದು ಇವರು. ಮತ್ತು ಭಾರತ್ ಫ್ಯಾನ್ಸಿ ಸ್ಟೋರ್ ತುಂಬಾ ಫೇಮಸ್. ನೀವು ಕುಂಬಾರ್ಪೇಟ್ನಲ್ಲಿ ಬಂದು ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ ಇವರ ಒಂದು ಫ್ಯಾನ್ಸಿ ಸ್ಟೋರ್ ಅಡ್ರೆಸ್ ಡೀಟೇಲ್ಸ್ನ. ಗೂಗಲಲ್ಲಿ ಕೂಡ ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ಕೂಡ ಸಿಗುತ್ತೆ. ಸೊ ಇದೆಲ್ಲ ಜರ್ದೋಸಿ, ಓಕೆ, ಎಂಬ್ರಾಯ್ಡ್ರಿ ಮಾಡೋ ಅಂಥದ್ದು ಜರ್ದೋಸಿ ಥ್ರೆಡ್ಸ್ ಇದೆಲ್ಲ. ಸಿ ಒಂದು ಆಂಟಿಕ್ ಕಲರ್ ಇರೋ ಅಂಥದ್ದು, ಸ್ವಲ್ಪ ಗೋಲ್ಡ್ ಮತ್ತು ಸಿಲ್ವರ್ ಎಲ್ಲ ಶೇಡ್ಸಲ್ಲೂ ಸಿಗುತ್ತೆ.
ಪ್ಲಸ್ ಸಿಕ್ಕತ್ತೆ. ಸೊ ಇದೆಲ್ಲ ಬಂದು ನಿಮ್ಗೆ ಈ ಸಕ್ಕರೆ ಮಣಿ ಅಂತ ಹೇಳ್ತಾರಲ್ಲ, ಗ್ಲಾಸ್ ಬೀಡ್ಸ್ ಅಂತ. ಸೊ ಆ ತರ ಅಂತದ್ದು ಕಟ್ ಬೀಡ್ಸ್ ಅಂತಾನು ಕರೀತಾರೆ ಇದಕ್ಕೆ. ನೋಡಿ ಕಟ್ ಬೀಡ್ಸ್, ಇದೆಲ್ಲ ಸಕ್ಕರೆ ಮಣಿಗಳು ಅಂತಾರಲ್ಲ ಆ ಥರದ್ದು. ಇದೆಲ್ಲ ಎಂಬ್ರಾಯ್ಡ್ರಿಗೆ ಯೂಸ್ ಮಾಡ್ತಾರೆ. ಇದರಲ್ಲಿ ಬೇರೆ ಬೇರೆ ಒಂದು ಶೇಪ್ಸ್, ಕಲರ್ಸ್ ಬೇರೆ ಬೇರೆದ್ರಲ್ಲೆಲ್ಲ ಸಿಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಇದು ಪೈಪ್ ಒಂದು ಶೇಪ್ ಸಾರಿ ನಿಮ್ಮ ತೆಗೆಯಲ್ಲ ಬಿಡಿ. ಸೊ ಇದೆಲ್ಲ 0 ಸೈಜ್ ಇಂದ ಹಿಡಿದು ಎಲ್ಲಾ ತರದ್ದು ಸೈಜ್ ಸಿಗ್ಬಿಡುತ್ತೆ. ಓಕೆ, ಆಂಟಿಕ್ ಬೀಡ್ಸ್ ಎಲ್ಲ ಇದೆಲ್ಲ ಆಂಟಿಕ್ ತರ ಬೀಡ್ಸ್ ಇದೆಲ್ಲ. ಓಕೆ, ಡಿಜಿಟಲ್ ಕಲರ್ಸ್ ಎಲ್ಲ ತರ Okay. ಸೈಜಸ್ ನಿಮ್ ಕ್ಯಾಟಲಾಗ್ ಇದೆ, ಅದು ನಿಮಗೆ ಓಕೆ ಸ್ನೇಹಿತರೆ, ಇದು ಏನಂತ ಅಂದ್ರೆ ಇವಾಗ ಇದೆಲ್ಲ ತೋರಿಸ್ತಾ ಇದೀನಲ್ಲ, ನಿಮ್ಗೆ ಪ್ರೈಸ್ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತೀರಾ. ಬಟ್ ಏನಂತ ಅಂದ್ರೆ ಈ ತರ ಮಾರ್ಕೆಟ್ಸ್ ನಲ್ಲೆಲ್ಲ ತುಂಬಾ ಕಾಂಪಿಟೇಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಪ್ರೈಸಸ್ ಎಲ್ಲ ಡಿಸ್ಕ್ಲೋಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ಆದ್ರೆ ವೆರಿ ರೀಸನೇಬಲ್ ಆಗಿರುತ್ತೆ ಪ್ರೈಸ್ ಎಲ್ಲ. ಸಪೋಸ್ ನಿಮ್ಗೆ ಏನಾದ್ರು ಪ್ರೈಸ್ ಎಲ್ಲ ಬೇಕು ಅಂತ ಅಂದ್ರೆ ನೀವು ಅವ್ರಿಗೆ ವಾಟ್ಸಪ್ ಮಾಡಿದ್ರೆ ಅವ್ರು ನಿಮ್ಗೆ ಪ್ರೈಸ್ ಡೀಟೇಲ್ಸ್ ಎಲ್ಲ ತಿಳಿಸ್ತಾರೆ. ಜೊತೆಗೆ ಅವ್ರದ್ದು ಏನ್ ಒಂದು ಕ್ಯಾಟ್ಲಾಗ್ಸ್ ಇರುತ್ತೆ ಅದನ್ನ ಕೂಡ ನಿಮ್ಗೆ ಕಳಿಸ್ಕೊಡ್ತಾರೆ ಅವರು. ಸೊ ಇದೆಲ್ಲ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಫುಲ್ಲು ಮಣಿಗಳದ್ದು, ಸಕ್ಕರೆ ಮಣಿಗಳು ಅಂತ ಹೇಳಿದ್ನಲ್ಲ, ಅಷ್ಟು ಇಷ್ಟು ಸೆಕ್ಷನ್ ಇದೆ. ಇದರಲ್ಲಿ ಡಿಫ್ರೆಂಟ್ ಒಂದು ಶೇಡ್ಸ್ ಮತ್ತೆ ಡಿಫ್ರೆಂಟ್ ಶೇಪ್ಸ್ ಎಲ್ಲ ಕೂಡ ಸಿಗುತ್ತೆ ಇಲ್ಲಿ. ಬ್ಲೌಸ್ ಮೇಲೆ ಹಾಕಕ್ಕೆ ಇದೆಲ್ಲ ಪ್ಯಾಚಸ್, ಸ್ಯಾರಿ ಬೆಲ್ಟ್ಸ್. ಓಕೆ, ಹಾ ಒಂದ್ ತೋರಿಸ್ತೀರಾ ಸ್ಯಾರಿ ಬೆಲ್ಟ್? ಸೊ ಇದು ನೀವು ನೋಡ್ಬೋದು, ಕಲರ್ಸ್ ಬೇರೆ ಬೇರೆ ಇದ್ರಲ್ಲಿದೆ. ಇದೆಲ್ಲ ಸ್ಯಾರಿ ಬೆಲ್ಟ್ಸ್, ಇವಾಗ ತುಂಬಾ ಟ್ರೆಂಡ್ ಇವಾಗ ಇದು. ಸೊ ನೀವು ನೋಡ್ಬೋದು ಸ್ಯಾರಿ ಬೆಲ್ಟ್ಸ್. ಓಕೆ, ಡಿಫ್ರೆಂಟ್ ಪ್ಯಾಟರ್ನ್ ಸಿಕ್ಕತ್ತೆ, ಪ್ಯಾಚಸ್ ರೆಡಿ. ಓಕೆ, ಸೊ ಫ್ರೆಂಡ್ಸ್ ಇವಾಗ ಏನ್ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಎಂಬ್ರಾಯ್ಡ್ರಿ ಪ್ಯಾಚಸ್. ಇದ್ರಲ್ಲೂ ಅಷ್ಟೇ ಬೇರೆ ಬೇರೆ ಶೇಪ್ಸ್ ಎಲ್ಲ ಇರುತ್ತೆ. ಬಟ್ ಏನಂತ ಅಂದ್ರೆ ನೀವು ಫುಲ್ ಪ್ಯಾಕ್ಸ್ ತಗೋಬೇಕು ಇಲ್ಲಿ ಹೋಲ್ಸೇಲ್ ಅಲ್ಲಿ. ನಿಮ್ಗೆ ರಿಟೇಲ್ ಕೂಡ ಸಿಗುತ್ತೆ, ಇವ್ರದ್ದು ಶಾಪ್ ಪಕ್ಕದಲ್ಲಿದೆ. ಬಟ್ ಆದ್ರೆ ಸ್ವಲ್ಪ ವೇರಿ ಇರುತ್ತೆ ಪ್ರೈಸು. ಹೋಲ್ಸೇಲ್ಗೂ ಮತ್ತೆ ರಿಟೇಲ್ಗೂ ಸ್ವಲ್ಪ ವೇರಿ ಇದ್ದೇ ಇರುತ್ತೆ. ಇದರಲ್ಲಿ ತುಂಬಾ ಇದೆ. ಇವಾಗಂತೂ ಟ್ರೆಂಡ್ ಅಲ್ಲಿ ಇರುವಂತ ಬೆಲ್ಟ್ಸ್ ಗಳೆಲ್ಲ ಇಲ್ಲಿ ಬರುತ್ತೆ, ಸಿಗತ್ತೆ ನಿಮ್ಗೆ. ಸೊ ನೋಡ್ಬೋದು ಎಷ್ಟು ತರ ಇದೆ ವೆರೈಟೀಸ್ ಅಂತ. ಸೊ ಇದೆಲ್ಲ ಫುಲ್ ಈ ತರ ದೊಡ್ಡ ದೊಡ್ಡ ಸೆಕ್ಷನ್ಸ್ ಇರುತ್ತೆ ಒಂದು ಶಾಪ್ ನಲ್ಲೇ. ಇದು A to Z ಪ್ರತಿಯೊಂದು ಸಿಗತ್ತೆ ಇಲ್ಲಿ. ಇದು ಕೂಡ ಬೀಟ್ಸ್ ಮತ್ತೆ ಇದು ಕಾಸ್ಗಳಂತ ಹೇಳ್ತಾರಲ್ಲ, ಈ ಬ್ಲೌಸಸ್ಗೆಲ್ಲ ಈ ತರ ವರ್ಕ್ ಮಾಡ್ತಾರೆ. ಈ ತರ ಬ್ಲೌಸ್ಗಳಿಗೆ ಮತ್ತೆ ಕೆಲವು ಎಂಬ್ರಾಯ್ಡರೀಸ್ಗೆಲ್ಲ ಇದನ್ನ ಯೂಸ್ ಮಾಡ್ತಾರೆ. ಸೊ ಆ ತರದ್ದು ಕೂಡ ಇಲ್ಲಿ ಇದೆ. ಇದೆಲ್ಲಾನು ಬ್ಯಾಂಗಲ್ಸ್ ಎಲ್ಲ ಮಾಡ್ತಲ್ಲ, ಅದಕ್ಕೋಸ್ಕರ ಮೇಲೆ ಜಸ್ಟ್ ಪೇಸ್ಟ್ ಮಾಡಂಗೆ. ಓಕೆ, ಜ್ಯುವೆಲ್ರಿಗೆ ಹಾಕೋತಾರೆ, ಜ್ಯುವೆಲ್ರಿಗೆ ಹಾಕುವಂತ ಸ್ಟೋನ್ಸ್ ಗಳು, ಎಂಬ್ರಾಯ್ಡರಿ ಬ್ಲೌಸಸ್ ಗೂ ಹಾಕ್ತಾರೆ ಇವಾಗ. ಓಕೆ, ಎಲ್ಲ ಕುಚ್ಚಕಟ್ಟಗೆ ಮಣಿಗಳು ಸ್ಮಾಲ್. ಓಕೆ, ಕ್ರೋಶೆ ಜೊತೆಗೆ ಹಾಕಕ್ಕೆ ಎಲ್ಲ. ಸೊ ಈ ತರ ಬೇರೆ ಬೇರೆ ಡಿಸೈನ್ಸ್ ಅಲ್ಲೂ ಸಿಗತ್ತೆ. ಓಕೆ, ಸೊ ಇದು ರೆಡಿ ಒಂದು ಲಕ್ಷ್ಮಿ ಕಾಯಿನ್ಸ್ ಇರೋಂಥದ್ದು. ಇದೇನಂತ ಅಂದ್ರೆ ಈಗ ಬ್ಲೌಸ್ಗೆಲ್ಲ ನೀವೇ ತಗೊಂಡೋಗಿ ಡೈರೆಕ್ಟ್ ಆಗಿ ಸ್ಟಿಚ್ ಮಾಡ್ಕೊಳ್ಬಹುದು. ಇದು ನೋಡ್ತಾ ಇರ್ಬೋದು, ಇದೆಲ್ಲ ಹ್ಯಾಂಗಿಂಗ್ಸ್, ಲಟ್ಕನ್ಸ್ ಅಂತ ಹೇಳ್ತಾರಲ್ಲ ಆ ತರದ್ದು. ಸೊ ಇದರಲ್ಲಿ ನೀವು ನೋಡ್ಬೋದು ಬೇರೆ ಬೇರೆ ಇದ್ರಲ್ಲೂ ಅಷ್ಟೇ ಶೇಪ್ಸ್, ಡಿಸೈನ್, ಮೋರ್ ದೆನ್ 500 ಡಿಸೈನ್ಸ್ ಇದೆಯಂತೆ ಇವ್ರ ಹತ್ರ. ಸೊ ಇದೆಲ್ಲ ಲಟ್ಕನ್ಸ್ ಅಂದ್ರೆ ನೀವು ಬ್ಲೌಸ್ಗೆ ಹ್ಯಾಂಗಿಂಗ್ ಮಾಡ್ಕೊಳ್ಬಹುದು, ಇಲ್ಲ ಲೆಹಂಗಾಸ್ಗೆ. ಸೊ ಹೇಗೆ ಬೇಕಾದ್ರೂ ಕಸ್ಟಮೈಸ್ ಮಾಡ್ಕೊಳ್ಬಹುದು. ನಂಬರ್ ಆಫ್ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬೋದು ಇವ್ರ ಹತ್ರ. 1-2 ತರ ಅಲ್ಲ, ನೀವು ನೋಡ್ಬೋದು ಎಷ್ಟು ಕಲೆಕ್ಷನ್ಸ್ ಇದೆ ಅಂದ್ರೆ ಅಷ್ಟು ಕಲೆಕ್ಷನ್ಸ್ ಇದೆ ಸ್ನೇಹಿತರೆ. ಒಂದ್ಸಲ ನೀವು ಇವ್ರ ಶಾಪ್ಗೆ ವಿಸಿಟ್ ಆಗಿ ನಿಮ್ಗೆ ಗೊತ್ತಾಗತ್ತೆ.
ಸೊ ಕಸ್ಟಮರ್ಸ್ ಏನ ತಗೋಬೇಕು ಅಂದ್ರೆ ಈ ತರ ಬಂಡಲ್ ಬಾಕ್ಸೇ ತಗೋಬೇಕಾ? ಒಂದೊಂದು ಇದು ಸಿಗುತ್ತೆ, ಒಂದು ಕುಚ್ಚು ಒಂದ್ ಸಿಗುತ್ತೆ, ಕುಚ್ಚು ಅದೇ 12 ಪೀಸ್ ಹಂಗಿರತ್ತಲ್ಲ ಆ ತರ 6 ಜೋಡೀಸ್. ಅದೇ ಓಕೆ, ಆ ತರ ತಗೊಳ್ಬೋದು. ಜಸ್ಟ್ ಒಂದು ಎರಡು ಕೊಡಲ್ಲ, ಬಟ್ 6 12 ಏನಿರುತ್ತೆ ಅದು ತಗೋಬಹುದು. ಕೊಡ್ತೀವಿ, ಬಟ್ ಅದು ಕಸ್ಟಮೈಸ್ ಇರೋದು, ಲೈಕ್ ಚೆನ್ನಾಗಿರೋದು. ಹಾ ಹಾ, ಚೀಪ್ ರೇಟ್ ಅಂದ್ರೆ ನಾರ್ಮಲ್ 100 ರುಪೀಸ್ ಇರುತ್ತೆ, ನಾರ್ಮಲಿ 50 60 ಅದಕ್ಕೆ ಕೊಡಕ್ಕಾಗೋದಿಲ್ಲ. ಓಕೆ, ಹಾ ಹಾ. ಬಿಟ್ಸ್ ಹ್ಯಾಂಗಿಂಗ್ಸ್. ಓಕೆ, ಈ ತರದೆಲ್ಲ ಅಲ್ಲ. ಓಕೆ, ಸೊ ಈ ತರ ಫುಲ್ ತಗೋಬೇಕು ಅಲ್ವಾ? ಇದು ಗಾಗ್ರಾಸ್ಗೆ ಲೆಹಂಗಾಗೆ ಹಾಕೊಳ್ಳೋಕೆ. ಹಾ ಹಾ, ಅದೇ ಹಾ ಇದೆ. ಲಾಂಗ್ ಬೀಟ್ಸ್ ಅಲ್ಲಿ ಇದೆ, ಡಿಫ್ರೆಂಟ್ ತರದ್ದು. ಓಕೆ ಓಕೆ, ಸೊ ಈ ತರದ್ದು. ಓಕೆ, ಸೊ ಕಡಿಮೆದಿಂದ ಹಿಡಿದು ಕಾಸ್ಟ್ಲಿವರೆಗೂ ಜಾಸ್ತಿವರೆಗೂ ಸಿಗತ್ತೆ. ಓಕೆ, ಓಕೆ. ಆ ಸೆಕ್ಷನ್ ಓಕೆ. ಸೊ ಈ ತರ ನೀವು ಸ್ಯಾರಿಗೆ ಕುಚ್ಚಿ ಲಾಸ್ಟ್ ಅಲ್ಲಿ ಈ ತರದ್ದು ಹಾಕೊಳ್ಬಹುದು. ಶೈನಿಂಗ್ ಆಂಟಿಕ್. ಓಕೆ, ಇದೆಲ್ಲ ಕುಚ್ಚು ಕಟ್ಟುವಂತದ್ದು. ಇದೆಲ್ಲ ಆಂಟಿಕ್ ಬೀಟ್ಸ್, ಆಂಟಿಕ್ ಶೇಡ್ಸ್ ಅಲ್ಲೂ ಇರುತ್ತೆ, ಗೋಲ್ಡ್ ಶೇಡ್ಸ್ ಅಲ್ಲೂ ಇರುತ್ತೆ. ಸ್ನೇಹಿತರೆ, ಸ್ಯಾರಿಗೆ ಹಾಕುವಂತ ಕುಚ್ಚಸ್ ಇದೆಲ್ಲ ನೀವ್ ನೋಡ್ತಾ ಇರ್ಬೋದು. ರೆಡಿ ಆಗಿರುತ್ತೆ. ಜಸ್ಟ್ ನೀವು ಅದನ್ನ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ ಸ್ಯಾರಿ ಹೆಡ್ಜಸ್ ಅಲ್ಲಿ. ಸೊ ಒಂದ್ ತೋರಿಸ್ತಾರೆ ನೋಡಿ ಯಾವ ತರ ಇರತ್ತೆ ಅಂತ. ಸೊ ಈ ತರ ಹೊರಗಡೆ ನೋಡಿರ್ತೀರಾ ನೀವು. ಸೊ ಇದನ್ನ ಜಸ್ಟ್ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಎಷ್ಟು ಡಿಸೈನ್ಸ್ ಇದೆ? 50 ಡಿಸೈನ್ಸ್. ಓಕೆ, ಸೊ ಇದರಲ್ಲಿ 50 ಡಿಸೈನ್ಸ್ ಸಿಗುತ್ತೆ ನಿಮ್ಗೆ. ಸೊ ನಂಬರ್ ಆಫ್ ಕಲೆಕ್ಷನ್ಸ್ ಇದೆ ಸ್ನೇಹಿತರೆ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಇವ್ರ ಹತ್ರ 1 2 ಅಲ್ಲ, ತುಂಬಾ ಡಿಸೈನ್ಸ್ ಇದೆ. ಬೇರೆ ಬೇರೆ ಕ್ವಾಲಿಟಿಗಳಲ್ಲೂ ಸಿಗುತ್ತೆ. ಇದೆಲ್ಲ ಈಗ ಈ ಟಾಯ್ಸ್ ಎಲ್ಲ ಮಾಡ್ತಾರಲ್ಲ ಆ ತರದಕ್ಕೂ ಯೂಸ್ ಮಾಡ್ತಾರಲ್ಲ. ಈ ತರದೆಲ್ಲ ಮಲ್ಟಿ ಪರ್ಪಸ್ಗೆ ಯೂಸ್ ಮಾಡುವಂತ ಬೀಡ್ಸ್ಗಳು. ಈ ಬೀಡ್ಸ್ ಅಲ್ಲೂ ಕೂಡ ಸೈಜ್ ಇರುತ್ತೆ, ತೋರಣ ಆ ತರದಕ್ಕೆಲ್ಲ. ಓಕೆ, ಸೊ ಆರ್ಟ್ ಅಂಡ್ ಕ್ರಾಫ್ಟ್ಗೆಲ್ಲ ಯೂಸ್ ಮಾಡುವಂತದ್ದು. ಸೊ ಬೀಡ್ಸ್ಗಳು ಇದು ವಿತೌಟ್ ಹೋಲ್. ವಿತೌಟ್ ಹೋಲ್. ಇದನ್ನ ಮಷೀನ್ ಇಂದ ಮಾಡ್ತಾರೆ. ಮೆಷಿನ್ ಇಂದ ಮಾಡ್ತಾರಾ? ಓಕೆ ಓಕೆ. ಸ್ಯಾರಿ ಮೇಲೆ ಮುತ್ತಿರುತ್ತಲ್ಲ. ಹಾ ಹಾ, ಕರೆಕ್ಟ್ ಆ ತರದ್ದು ಅದು. ಓಕೆ, ನನ್ನೊಂದ್ ಸ್ಯಾರಿ ಇದೆ, ಅದಕ್ಕೆ ಹಾಗೆ ಸ್ಟಿಕ್ ಮಾಡಿದ್ದಾರೆ. ಒಂಥರ ಅದು ಸ್ಟಿಕ್ ಅಂದ್ರೆ ಪಂಚ್ ಮಾಡೋ ತರ. ಹಾ ಹಾ, ಓಕೆ. ಪಂಚಿಂಗ್ ಬೀಡ್ಸ್. ಪಂಚಿಂಗ್ ಬೀಡ್ಸ್.
ಸೊ ಇದೆಲ್ಲ ರಂಗೋಲಿ ಮಾಡೋದಕ್ಕೆ ಇದೆಲ್ಲ ಕುಂದನ್ ಸ್ಟೋನ್ಸ್ ಇದೆಲ್ಲ. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಎಷ್ಟು ಬಲ್ಕ್ ಅಲ್ಲಿ ಕಲೆಕ್ಷನ್ಸ್ ಇದೆ ಅಂದ್ರೆ ಇವ್ರ ಹತ್ರ ಸಿಕ್ಕಾಬಟ್ಟೆ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ. ನಾಟ್ 1 or 2 ಟೈಪ್ಸ್. ಇದು ಏನಕ್ಕೆ ಯೂಸ್ ಮಾಡ್ತಾರೆ? ಇದು ಎಲ್ಲ ಸ್ಟಿಕಿಂಗ್ ತರ ಇದೆ. ರಂಗೋಲಿಗೂ ಜಸ್ಟ್ ಒಂದೊಂದು ಸಿಂಗಲ್ ಕಟ್ ಮಾಡಿ ಯೂಸ್ ಮಾಡ್ಕೋಬಹುದು. ಅವ್ರದ್ದು ಸ್ಯಾರಿ ಮೇಲೆ ಹಾಕ್ತಾರೆ. ಎಂಬ್ರಾಯ್ಡ್ರಿಗೆಲ್ಲ ಮಾಡಕ್ಕೆ ಇದ್ರಲ್ಲಿ ವೈಟ್ ಸಿಗತ್ತೆ, ಕಲರ್ ಸಿಗತ್ತೆ, ಸೈಜಸ್ ಸಿಗತ್ತೆ. ಓಕೆ. ಇದೆಲ್ಲ ಬಾಲ್ ಚೈನ್ಸ್. ಪ್ರತಿ ಒಂದು ಕಲರ್ ಸಿಗತ್ತೆ, ಪ್ರತಿ ಒಂದು ಸೈಜಸ್ ಸಿಗತ್ತೆ. ಕಲಿಯೋರಿಗೋಸ್ಕರ ಎಂಬ್ರಾಯ್ಡ್ರಿ ಸೆಟ್ ಇದೆ. ಸೆಟ್. ಓಕೆ ಓಕೆ. ಸೊ ಅವ್ರ ಕಲಿಯೋಗೋಸ್ಕರ ಈಗ ಆರಿ ವರ್ಕ್ ಎಲ್ಲ ಮಾಡ್ತಾರಲ್ಲ, ಸೊ ಅಂತವ್ರಿಗೆ ಇದು ಫುಲ್ ಸೆಟ್ ಇದು. ಸೊ ಪ್ರತಿಯೊಂದು ಸೆಟ್ ಸಿಗತ್ತೆ. ಓಕೆ. ಸೊ ಇದು ಬಂದು ಬ್ಲೌಸ್ ಟರ್ಟಲ್ಸ್. ಓಕೆ. ಸೊ ಈ ತರ ಟಸಲ್ಸ್. ಓಕೆ, ಬ್ಯೂಟಿಫುಲ್. ಗ್ಲಾಸಿ ಎಲ್ಲ ತರದ್ದು ಇದೆ. ಓಕೆ, ಮ್ಯಾಟ್ ಫಿನಿಶಿಂಗ್, ಗ್ಲಾಸಿ. ಓಕೆ, ಟ್ರೆಡಿಷನಲ್ ಕುಂದನ್ಸ್. ಟ್ವಿನ್ಸ್. ಓಕೆ.